ಸಿಲೆಕ್ಷನ್ ಯಾರದ್ದು? ಓ, ನಾನು ಮಾಡಿದ್ದು. ಏನೇ ಅನ್ನಿ, ನಮ್ಮ ಅಮಿತಾ ಅದೃಷ್ಟ ಚೆನ್ನಾಗಿದೆ. ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಒಳ್ಳೆ ಗಂಡಿಗಾಗಿ ಎಷ್ಟು ಕಷ್ಟಪಟ್ಟು ಹುಡುಕ್ತಾರೆ ಗೊತ್ತಾ? ಒಳ್ಳೆ ಗಂಡು ಸಿಗ್ಬೇಕು ಮಾತ್ರ ಅಲ್ಲ, ಹುಡುಗನ ಮನೆಯವರು ತುಂಬಾ ಒಳ್ಳೆಯವರಾಗಿರ್ಬೇಕು. ಪ್ರಣವ್ ಅಪ್ಪ ಅಮ್ಮ ಒಳ್ಳೆ ಸಂಸ್ಕೃತಿ ಇರೋ ಜನಗಳಪ್ಪ. ಪ್ರಣವ್ ಕೂಡ ಅಷ್ಟೇ ರೀ. ಏನ್ ನಯ ವಿನಯ, ಅದೆಷ್ಟು ಚುರುಕು. ದುಡ್ದು ತನ್ನ ಕಾಲ ಮೇಲೆ ತಾನೇ ನಿಂತಿದ್ದಾನೆ ನೋಡಿ. ಅದು ಅಲ್ಲದೆ 10 ಜನ ಹುಡುಗಿಯರ ಜೊತೆ ಕೆಲಸ ಮಾಡಿದ್ರು ಹೆಸರು ಕೆಡಿಸ್ಕೊಂಡಿಲ್ಲ. ಇಂಥ ಕಾಲದಲ್ಲಿ ಈ ಹುಡುಗ ಸಿಗೋದೇ ಅಪರೂಪ. ಹಲೋ, ಏನು ಮಾಡಲಿ ಹೇಳು ಅರ್ಚನಾ? 2 ದಿನದಿಂದ ನಿನ್ನ ನೋಡಿದೆ ನನಗೆ ಹುಚ್ಚೆ ಹಿಡ್ದಾಗ ಆಗ್ಬಿಟ್ಟಿದೆ. 2 ದಿನದಿಂದ ನಿನಗೆ ಡಿಸ್ಟರ್ಬ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ತಡ್ಕೊಂಡೆ. ಆಗಲಿಲ್ಲ, ಸೋತ್ಬಿಟ್ಟೆ. ಹೀಗೆಲ್ಲ ಮಾತಾಡಬಾರ್ದು ಪ್ರಣವ್, ತಪ್ಪು. ಮತ್ತೆ ಅದೇ ಮಾತಾ? ನಾನು ಮದುವೆ ಆದವಳು ಅಂತ ಅದೇ ರಾಗ ಹಾಡ್ಬೇಡ ಅರ್ಚನಾ. ಅದು ನಿಜ ಅಲ್ವಾ? ಆ ಮದುವೆಗೆ ಅರ್ಥ ಇಲ್ಲದೆ ಇರೋದು ನಿಜ ಅಲ್ವಾ? ನನ್ಗೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಇನ್ನು ಹೇಳೋದು ಕೇಳೋದು ಏನಿಲ್ಲ, ಸೀದಾ ಮೂಡಿಗೆರೆಗೆ ಹೋಗಿ ಜಯಂತ್ ಅವ್ರ ಹತ್ರ ಡೇಟ್ ಇಟ್ಕೊಂಡು ಬರೋದೆ. ಹೌದು ರೀ, ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬೇಕು. ಈ ಕಾಲದಲ್ಲಿ ವಯಸ್ಸಿಗೆ ಬಂದ ಮಕ್ಕಳನ್ನ ಕಾಯಿಸಬಾರದು. ನಿನ್ನ ಉತ್ತರಕ್ಕೆ ನಾನು ಕಾಯ್ತಾ ಇಲ್ಲ ಅರ್ಚನಾ. ಮದುವೆ ಆದ್ರೆ ನಿನ್ನನ್ನೇ ಅಂತ ಹೇಳಿದ್ದೀನಿ, ಅದು ಮಾತ್ರ ಸತ್ಯ. ನಿನ್ನ ಅತ್ತೆ ಮಾವ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ನಿನ್ ಮದ್ವೆಗೆ ಬಟ್ಟೆ ಬಂಗಾರ ತರೋಕೆ. ಅವರು ಅವ್ರ ಮಗಳಿಗೆ ತಂದ್ಕೊಡ್ಲಿ. ನಿನಗೂ ತರ್ತಿದಾರಂತೆ. ಹಾಗಂತ ಮಾತಾಡ್ಕೊಂತಿದ್ದು ನನ್ನ ಕಿವಿಗೆ ಬಿತ್ತು. ತಂದ್ರೆ ಅಮಿತಾನ್ ಮದುವೆ ಆಗ್ತಾನಲ್ಲ, ಅವನಿಗೆ ಕೊಡ್ಲಿ. ಅದು ನನಗಲ್ಲ. ಬಟ್ಟೆ ಒಡವೆ ವೇಸ್ಟ್ ಆಗಲ್ಲ. ನನ್ನ ನಿನ್ನ ಮದುವೆಗೆ ಬಟ್ಟೆ ಒಡವೆನ ನಾವೇ ಹೋಗ್ತರೋಣ. ಏನ್ ಮಾತಾಡ್ತಿದ್ಯಾ ಪ್ರಣವ್? ನಾಚಿಕೆ ಆಗಲ್ವಾ? ಇದೆಲ್ಲ ಆಗೋ ಕೆಲಸ ಅಲ್ಲ. ಇದನ್ನೆಲ್ಲ ಮರ್ತ್ಬಿಡು. ಯಾಕಾಗಲ್ಲ? ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ ಅರ್ಚನಾ. ಅದು ಸಾಧ್ಯನೂ ಇಲ್ಲ. ನಮ್ಮ ಮದುವೆ ಗ್ರ್ಯಾಂಡ್ ಬೇಡ, ಸಿಂಪಲ್ ಆಗೇ ಆಗಲಿ. ಗ್ರ್ಯಾಂಡ್ ಅಂದ್ರೆ ಸುತ್ತಮುತ್ತ ಯಾರ ಮದುವೆನೂ ಆಗಿರಬಾರ್ದು. ಆಗ ಮಾಡ್ತೀನಿ ಅಮಿತಾ ಪ್ರಣವ್ ಮದುವೆನ. ನನಗೂ ಅದೇ ಆಸೆ ರೀ. ಈ ಸಲ ಎಲ್ಲಾ ನೆಂಟರಿಷ್ಟನ್ನು ಕರಿಬೇಕು, ಯಾರನ್ನು ಬಿಡಬಾರ್ದು. ನಾಳೆಯಿಂದಲೇ ಪಟ್ಟಿ ಮಾಡಿ ಬಿಡ್ತೀನ. ನನ್ನ ಹತ್ರ ಜಗಳ ಆಡಿದ ವೈರ್ಗಳನ್ನು ಕರಿತೀನಿ. ನನ್ನ ಮಗಳ ಮದುವೆ ಬಗ್ಗೆ ಇನ್ನು 10 ವರ್ಷ ಮಾತಾಡ್ಬೇಕು. ಹಾಗೆ ಮಾಡ್ತೀನಿ. ಬೇಡ ಪ್ರಣವ್, ನಾಳೆ ಜನ ಎಲ್ಲ ಬಾಯಿಗೆ ಬಂದಾಗ ಮಾತಾಡೋ ಹಾಗಾಗಬಾರ್ದು. ಆಡೋರ್ ಬಾಯಿಗೆ ಬೀಗ ಹಾಕಕ್ಕಾಗಲ್ಲ ಅರ್ಚನಾ. ನೀನು ಸುಮ್ಮನೆ ಇರು. ಏನೇ ಬಂದರೂ ನಾನು ಎದುರ್ತೀನಿ. ಮಣೆ, ಈ ವಾರದಲ್ಲಿ ಪುರೋಹಿತ ಹತ್ರ ಅಮಿತಾ ಮದುವೆ ದಿನ ಕೇಳಬೇಕು. ಜಯಂತ್ ಅವರು ಬರ್ಲಿ, ಇಬ್ರು ಹೋಗಿ ಒಂದು ಒಳ್ಳೆ ಮುಹೂರ್ತ ನೋಡಿದ್ರೆ ಆಯ್ತು. ಅಯ್ಯೋ, ಅವ್ರು ಕೇಳದೆ. ಅವ್ರಿಗೆ ಈ ಗಳಿಗೆ ಮುಹೂರ್ತದ ಮೇಲೆಲ್ಲ ನಂಬಿಕೆ ಇಲ್ಲ. ನಾ ಯಾವತ್ತು ಒಂದು ದಿನ ನಿಗದಿ ಮಾಡ್ತೀವೋ ಅವತ್ತು ಅವ್ರು ರೆಡಿ ಅಂತ. ಇಲ್ಲ ಅಂತಂದ್ರೆ ಅವರೇ ಒಂದು ದಿನನ ನಿಗದಿ ಮಾಡ್ತಾರೆ. ಬೇಡ ರೀ, ನಾವೇ ಇಡ್ಸೋಣ. ನಮಗ್ ನಂಬಿಕೆ ಇದೆಯಲ್ವಾ? ಮಗಳ ಮದ್ವೆಗೆ ಯಾವ ವಿಘ್ನಾನು ಬರದೇ ಇರ್ಲಿ ಅಲ್ವಾ? ಬ್ಯಾಂಕಿನ ಮೆಸೇಜ್. ಒಂದು ನಿಮಿಷ ಕಾರ್ ನಿಲ್ಸಪ್ಪ.
ಮ್ಯಾನೇಜರ್ ಅವರಾ? ನಾನು ಧರ್ಮಯ್ಯ. ನೋಡಿದೆ 25,000 ಚೆಕ್ಕ. ನಾನು ಯಾರಿಗೂ ಕೊಟ್ಟಿಲ್ವಲ್ಲ. ಏನು ಸೆಲ್ಫ್ ಚೆಕ್? ಹೌದಾ? ನನ್ನ ಸೊಸೆ ಬಂದು ತಗೊಂಡೋದ್ಲ? ಸರಿ ಸರ್, ನಾನು ಅಲ್ಲಿ ಬ್ಯಾಂಕಿಗೆ ಬರ್ತೀನಿ. ಈಗ ಸಕಲೇಶ್ಪುರದ ಹತ್ರ ಇದ್ದೀನಿ. ಸರಿ ಸರ್. ಏನ್ರಿ, ಏನಾಯ್ತು? ನೀನು ಸೊಸೆ ಅಷ್ಟು ಚೆನ್ನಾಗಿದ್ದಾಳಲ್ಲ, ಎಷ್ಟು ಮುಂದುವರಿದಾಳ ಗೊತ್ತಾ? ನನ್ನ ಬ್ಯಾಂಕ್ನಿಂದ ನನ್ನ ದುಡ್ಡು ತೆಗೆಯುವಷ್ಟು ಬೆಳೆದಿದ್ದಾಳ ಅವಳು. ಎಷ್ಟು ಕೊಬ್ಬು ಅವಳಿಗೆ. ನನ್ನ ಸೊಸೆ ಅಂದಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು. ಬಿಡಲ್ಲ ಇವತ್ತು, ಸುಮ್ಮನೆ ಬಿಡಲ್ಲ ಇವಳನ್ನ. ಏಯ್ ಕಾರೋ. ಜಗಳ ಆಡ್ಬಿಡಿ. ಏನ್ ಕೇಳಿದ್ರು ಸುಮ್ಮನಿರು. ಏನ್ ಕೇಳಿದ್ರು ಸಮಾಧಾನವಾಗಿ ಕೇಳಿ. ಇವತ್ತೊಂದು ಕಸಿ ಕಾಡ್ತೀನಿ ಅವಳಿಗೆ. ಹಾಗೆ ಮಾಡ್ಬಿಡಿ. ಅರ್ಚನಾ, ಬಾರ ಹೊರಗೆ. ಸುಮ್ಮನಿರು ನೀನು. ಬಾರ ಹೊರಗೆ. ಏನೇ ಪಿತ್ತ ಕೆದರಿದೆ ನಿನಗೆ? ಎಷ್ಟ ಕೊಬ್ಬು? ನನ್ನ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇಂದ ದುಡ್ಡು ತೆಗೆಯೋಷ್ಟು ದುರಂಕಾರ ಬಂದಿದೆ ನಿನಗೆ. ನನ್ನ ಕಡೆ ಫೋನ್ ಸರಿ ಮಾಡ್ತೀಯ ನೀನು? ಸುಮ್ಮನಿರು ನೀನು. ಸುಮ್ಮನಿರು. ಕಂಪ್ಲೇಂಟ್ ಕೊಟ್ರೆ ಜೈಲ್ ಸೇರ್ತೀಯ. ಏನ್ ಅನ್ಕೊಂಡಿದ್ಯಾ ನೀನು? ಏನೇ ಅನ್ಕೊಂಡಿದ್ಯಾ? ನೀನು ನನ್ನ ಮನೆಗೆ ಕಾಲಿಟ್ಟ ದಿನನೇ ಈ ಮನೆಗೆ ಶನಿ ಸೇರ್ಕೊಂಡಾಗಾಯ್ತು. ನಿನ್ನ ಒಬ್ಬಳ ದೆಸೆಯಿಂದ ಇಡೀ ಮನೆ ನರಕಾಗಿ ಹೋಗಿದೆ. ಯಾರಿಗೂ ನೆಮ್ಮದಿ ಇಲ್ಲ. ಇರಕ್ಕೊಂದ ಜಗಳ ತರಲೆ. ಮನೇಲಿ ಪಾಲು ಕೇಳಿದೆ, ಕೊಟ್ಟೆ. ತಪ್ಪಗಿರೋದು ಬಿಟ್ಟು ಮನೆ ಹೊಡೆಯೋ ಕೆಲಸ ಮಾಡ್ತೀಯ. ನಿನಗಷ್ಟು ದುಡ್ಡು ಬೇಕು ಅಂದಿದ್ರೆ ನಾನು ಕೇಳಬೇಕಾಗಿತ್ತು. ಭಿಕ್ಷೆ ಅಂತ ಗೆಲ್ಸಿತಾ ಇದ್ದೆ. ಅದು ಬಿಟ್ಟು ನಾನು ಚೆಕ್ ತಗೊಂಡು ಹೋಗಿ ನಾನು ಸೈನ ಫೋರ್ಜರಿ ಮಾಡಿ ದುಡ್ಡು ತಗೋತೀಯ. ಮುಗಿತಾ ನಿಮ್ದು? ಮುಗ್ದಿಲ್ಲ, ಈಗ ಶುರುವಾಗಿದೆ. ಸುಮ್ಮನೆ ಬಿಡೋದು ನಿನ್ನ. ಏನ್ ಮಾಡ್ತೀರಾ? ಸುಟ್ಟಾಕ್ಬಿಡ್ತೀನಿ ಇದನ್ನ. ಕಕ್ಕಬೇಕು. ಯಾವ 25,000? ಇವತ್ತು ತಂದಿದ್ಯಲ್ಲ ಅದು. ನಿಮ್ ದುಡ್ಡು ನನ್ಗೆ ಯಾಕ್ರಿ ಬೇಕು? ನೀವೇ ಯಾವಳಿಗಂತೂ ಕೊಟ್ಟಿರ್ತೀರಾ. ನಿಮ್ ಮನೆ ಯಜಮಾನನ್ ಕಸ್ಬೆ ಅದಲ್ವಾ? ದುಡ್ಡು ತಗೊಂಡಿದ್ದಲ್ದ ಯಾವಳಿಗ್ರಿ ಬೇಕು ನಿಮ್ ಹಣ? ನಮ್ಮ ಅಪ್ಪ ಮಾಡಿಟ್ಟಿದ್ದೆ ನನಗ್ ಸಾಕು. ನಿಮ್ಗೆ ಕಂಡ್ಕಂಡಲ್ಲಿ ಕಾಲ್ ಚಾಚೋ ಬುದ್ಧಿ ಇರಬಹುದು, ನನ್ಗೆ ಕಂಡ್ಕಂಡಲ್ಲಿ ಕೈ ಚಾಚೋ ಬುದ್ಧಿ ಇಲ್ಲ. ಏನ್ ಮಾತಾಡ್ತಾಳು ನೋಡು. ದುಡ್ಡು ತೆಗೆದು ಅತ್ತೆ, ನಾನ್ ಸುಮ್ನಿರಲ್ಲ ಅತ್ತೆ. ಅರ್ಚನಾ, ಮಾಡಿ ತಪ್ಪನ್ನು ಒಪ್ಕೊಳ್ಳಮ್ಮ. ಏನ್ರಿ ತಪ್ಪು? ನಾನೇನ್ ಗತಿಗೆಟ್ ಬಂದೋಳಲ್ಲ. ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಮಾತಾಡಿದ್ರೆ ಸಾಕು, ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಮೊದ್ಲ ಕೆಲ್ಸ ಮಾಡಿ. 25,000ನ ನಿಮ್ಮ ಯಾವ ಗೆಳತಿ ತಗೊಂಡಿದ್ದಾಳೋ ಗೊತ್ತಾಗುತ್ತೆ. ಅರ್ಚನಾ, ಹತ್ತು ಮೀರಿ ಮಾತಾಡ್ತಿದೀಯಾ? ಮತ್ತೆ ಸುಮ್ನೆ ಅಪವಾದ ಹೊರಿಸಿದ್ರೆ? ನನ್ ಮೇಲೆ ಅನುಮಾನ ಇದ್ರೆ
ಬ್ಯಾಂಕಿಂಗ್ ನಡೀಲಿ. ದುಡ್ಡು ಕೊಟ್ಟವ್ರ ಮುಖನ ಮ್ಯಾನೇಜರ್ ನೋಡಿರ್ತಾರಲ್ವಾ, ಅಲ್ಲೇ ಇತ್ಯರ್ಥ ಆಗ್ಲಿ. ಮರ ಹೋಗುತ್ತಲ್ಲ ಅಂತ ಸುಮ್ಮನೆ ಇದ್ದೀನಿ ನಾನು. ಹಾಗಂತ ನಾನ್ ಸುಮ್ಮನೆ ಇರಲ್ಲ. ನನಗೆ ನನ್ ಮಾನ ಮುಖ್ಯ. ಈ ಮನೆ ಮಾನ ಏನು ಅಂತ ಈಗ ಗೊತ್ತಾಗುತ್ತೆ. ತಾಕತ್ತಿದ್ರೆ ನಡೀಲಿ ಬ್ಯಾಂಕಿಗೆ, ಅಲ್ಲೇ ಇತ್ಯರ್ಥ ಆಗ್ಲಿ. ತಾಕತ್ತಿನ ಬಗ್ಗೆ ಮಾತಾಡ್ತೇನೆ ನೀನು. ಬರ 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 ಏನ್ ಸುಮ್ಕಿರು. ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೇನೆ ನೀನು. ಮನೆ ಗುಟ್ಟು ಬೀದಿ ಗಟ್ಟಾದ್ರೆ ಆಡ್ಕೊಳ್ಳೋ ಬಾಯಿಗಳು ಸುಮ್ಮನಿರಲ್ಲ. ಅಮಿತ ಮಧ್ಯೆ ಒಂದು ಮುಗಿಲಿ, ನಿಮ್ ಬ್ಯಾಂಕಿನ ಓಡ್ ಹೋಗಲ್ವಲ್ಲ? ಅಲ್ಲ ರುಕ್ಮಿಣಿ, ದುಡ್ಡು ತಗೊಂಡವ್ರು ಯಾರು ಅಂತ ಗೊತ್ತಾಗಬೇಕಲ್ವಾ? ನಾನೇ ತೆಗೆದಿದ್ದು. ಬೇರೆಯವ್ರ ದುಡ್ಡು ತೆಗೆದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಅನುಭವ ಆಗಲಿ ಅಂತಾನೆ ತೆಗೆದಿದ್ದು. ನಿಮ್ಮ ದುಡ್ಡು ಅಂದರೆ ನಿಮಗೆ ತುಂಬ ಆಸೆ ಅಲ್ವಾ ಮಾವ? ನಿಮ್ಮ ದುಡ್ಡನ್ನ ಬೇರೆಯವ್ರು ತಗೊಂಡ್ರೆ ನಿಮಗೆ ನೋವಾಗುತ್ತೆ, ಸಿಟ್ಟು ಬರುತ್ತೆ, ರೋಷ ಉಕ್ಕುತ್ತೆ ಅಲ್ವಾ? ನಿಮ್ಮ ಮಗ ನನ್ನ 3 ಕೋಟಿ ನುಂಗಿ ನೀರು ಕೊಡ್ದ. ಈ ಜುಜುಬಿ 25,000 ರೂಪಾಯಿಗೆ ನೀವು ಮನೇನೆ ಕಿತ್ತೋಗೋ ತರ ಕೂಗಾಡಿದ್ರಿ, ಕಿರ್ಚಾಡಿದ್ರಿ. ನಾನು 3 ಕೋಟಿ ಕಳ್ಕೊಂಡಿದ್ದೀನಿ. ನನ್ಗೆ ಹೇಗಾಗಿರ್ಬೇಕು ಯೋಚಿಸಿದ್ರ? ನೀವಾದ್ರೂ ಯೋಚಿಸಿದ್ರ ಅತ್ತೆ? ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡು ಹಣ ಅದು. ಬಿಟ್ಟಿ ದುಡ್ಡಲ್ಲ. ಆ ಹಣನ ದರೋಡೆ ಮಾಡಿದ ನಿಮ್ಮ ಮಗನ ಪ್ರೀತಿಯಿಂದ ಕಾಣ್ತೀರ. ಅವನು ಹೇಳಿದ್ದೆ ವೇದವಾಕ್ಯ ಅಂತ ಪಾಲಿಸ್ತೀರ. ಅವನ ಕಿವಿ ಹಿಂಡಿ ಯಾಕೆ ಕದ್ದೆ ಮಗನೆ ಅಂತ ಕೇಳೋ ಯೋಗ್ಯತೆನೂ ನಿಮ್ಗಿಲ್ಲ ಅಲ್ವಾ? ಮಗ ಮಾಡಿದ್ದೆ ಗನಂದಾರಿ ಕೆಲಸ ಅನ್ನಿಸ್ತಿದೆ ನಿಮ್ಗೆ. ನಿಮ್ಮ ದುಡ್ಡನ್ನ ನಿಮ್ಮ ಮುಂದೆ ಎಸ್ತಿದ್ದೀನಿ. ಹಾಗೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡಿ ಮಾವ. ನಿಮ್ಮ ಮಗನ ದೆಸೆಯಿಂದ ನಾಯಿ ನರಿಗಳ ಹತ್ರ ಮಾತು ಕೇಳಬೇಕಾಗಿದೆ ನಾನು.
ಬೇಗ ನನ್ನ ದುಡ್ಡು ನನಗೆ ಬೇಕು. ಮಾವ ಈಗ ಯಾವ ನೃತ್ಯ ಮಾಡ್ತೀರಿ? ಮನೆಯೊಳಗೆ ಕಳ್ಳರು ಡಕಾಯಿತ್ರನ್ನ ಇಟ್ಕೊಂಡು ಬೇರೆಯವ್ರಿಗೆ ಆವಾಜು. ಆಡೋದ್ ನೋಡಿದ್ರೆ ದೊಡ್ಡ ಮಾತು. ಕಾಡ್ ಮಲ್ಲಿಗೆ ಎಸ್ಟೇಟ್ ಅಂತೆ, ಭಾರಿ ಮರ್ಯಾದೆ ಅಂತೆ, ದೊಡ್ಡ ಕುಟುಂಬ ಅಂತೆ. ಇದು ಕಳ್ಳರು ಡಕಾಯಿತ್ರ ಕುಟುಂಬ.